ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕಾನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಇದು ಮೊನ್ನೆ ಹುಲ್ಲೇ ಇರುವಾಗ ನಾನು ಬಿಟ್ಟದ್ದು ಗಿಡ ಆಯಿತಾ. ಇದು ಪಿಂಕಾ ಪರ್ಪಲ್ ಅಂತ ಗೊತ್ತಾಗೋದಿಲ್ಲ. ಮೊನ್ನೆ ಅರಳಬೇಕಾದ್ರೆ ಪಿಂಕ್ ಇತ್ತು, ಇವಾಗ ಅರಳಿ ಎಲ್ಲ ಆದಮೇಲೆ ಒಂಥರ ಪರ್ಪಲ್ ಆಗಿದೆ ಅಂತ. ಅದು ಬೇರೆ ಕಲರು. ಅಲ್ಲೇ ಒಂದುಂಟು, ಅದು ಇನ್ನೊಂದು ಕಲರ್. ಫೈಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಪಿಂಕ ಪರ್ಪಲ ಅಂತ. ಏಯ್ ಪಡಿ ಎಂತ, ನಾನೇನು ಗೊತ್ತುಂಟಾ, ವಾಶ್ರೂಮ್ಗೆಲ್ಲ ಹೋಗುವಾಗ ಚಂಡಿ ಆಗಬಾರ್ದು ಅಂತ ಹೇಳಿಬಿಟ್ಟು ಹೀಗೆ ಪ್ಲಾಸ್ಟಿಕ್ ಕಟ್ಟೋದು. ಅವನು ಅದಕ್ಕೆ ಹಿಂದಿಂದಲೇ ಓಡಿ ಬರೋದು. ಎಂತ ಹೇಳ್ದ ಅವಸ್ಥೆ ಅಂತ. ಇದು ಕೂಡ ಅಷ್ಟೇ, ಒಂದು ವೇಳೆ ಪ್ಲಾಸ್ಟರ್ ಚಂಡಿ ಆದರೆ ಮತ್ತು ಒಳಗಿಂದ ತುರಿಸೋದೆಲ್ಲ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಇದನಿಗೆ ಕಟ್ಟಿದ್ದು ಅಪ್ಪನೊಂದು ವೈರಸ್ ಇತ್ತಲ್ಲ ಹಾಗೆ. ಮತ್ತು ಪ್ಲಾಸ್ಟರೆಲ್ಲ ಲೂಸ್ ಆಗ್ತಾ ಬಂದಿದೆ ನನಗೆ. ಇವನೆಂತ ಮಾಡೋದು ಗೊತ್ತುಂಟ, ಅಕ್ಕ ಬೂಸ್ಟ್ ತಂದಿಟ್ಟಿದ್ದಾಳೆ. ಬೇಡ ಮರಿಯಾ, ಎಂತ ಮಾಡೋದು ನೀನು, ಎಂತ ಡುಮ್ಮ. ಅವನಿಗೆ ಒಂಚೂರು ಹಾಕಿದೆ. ನನಗೆ ಅವನ ಪಾತ್ರೆ ಹತ್ರ ಹೋಗಿ ಹಾಕೋ ಅಷ್ಟು ಆಗೋದಿಲ್ಲ ಒಳಗೆ ತನಕ ಹೋಗಲಿಕ್ಕೆ. ನಾನು ಎಲ್ಲಿದ್ದೇನೆ ಅಲ್ಲೇ ಹಾಕಿದೆ. ಏನಂದರೆ ಇದನ್ನು ಗುಡಿಸಿ ಒರೆಸಿದ್ದಾಳೆ ಅಕ್ಕ ನೀನೆ. ಪುದೀನ ನೋಡಿ, ಲಾಸ್ಟ್ ಇಯರ್ ನಾನು ನೆಟ್ಟು ಇಲ್ಲೇ ಆಗಿತ್ತು ತುಂಬ. ಈ ವರ್ಷ ಅಕ್ಕ ನೆಟ್ಟದು ಆಗಿದೆ. ಇದು ಮೊನ್ನೆ ಪೂಜಕ್ಕೆ ಬರೋಗ ತಗೊಂಡು ಬಂದದ್ದು. ಅದನ್ನು ಹಾಗೆ ಹೂತು ಹಾಕಿದ ಅಕ್ಕ. ಚಿಗುರ್ತಾ ಉಂಟು ನೋಡಿ. ಅಪ್ಪ ಒಂದು ಕಟ್ಟ ಬಜಾವ್ ತಂದರು, ಅಕ್ಕ ಒಂದು ಕಟ್ಟ ಬಜಾವ್ ತಗೊಂಡು ಬಂದರು. ಇದು ಉಂಟಲ್ಲ ಟವರ್ ಕಾಣ್ತದೆ, ಇದು ಬೂಸ್ಟರ್. ಇದು ಹೈಟಲ್ಲಿ ಹಾಕಿ ಅದು ಮಿನಿ ಟವರ್ ಥರ ನಮಗೆ ಸಿಗೋದು. ಈಗ ಓಕೆ ಸಿಗ್ತದೆ ಸಾಧಾರಣ. ನಂದು 5 ಮಿನಿಟ್ಸಿದು ವೀಡಿಯೋ ಎಲ್ಲ ಹೋಗ್ತದೆ ನೋಡಿ. ಮನೆಯಿಂದಲೇ ಹಾಕೋದಲ್ಲ ನಾನು. ಬೇಕು ಒಂದು ಎಷ್ಟು 8 hours ಎಲ್ಲ ಬೇಕು ಒಂದು 5 ಮಿನಿಟ್ಸ್ ವೀಡಿಯೋ ಹೋಗಲಿಕ್ಕೆ. ಐ ಯು ಮೈ ಬಾಬೂಸ್ ಚಿಂಕಿ ಕೂರ ಹೋಗಿ ಬಂದದ್ದ ಬಜಾವಿಗೆ. ಒಂದು ಬಾಬುಗಳೆಲ್ಲ ತುಳು ಬಂದ್ಲು ಅನ್ನು ನನ್ನ ನೋಡಲಿಕ್ಕೆ ಎದ್ಲು. ಎಂತ ಮಂಗುಚು ಇಟ್ಟು ಇಲ್ಲಿದ್ದಾನೆ ಅಮ್ಮನ ಹತ್ರ. ಅಮ್ಮ ಅಲ್ಲಿದ್ದಾಳೆ. ದೀಪಿ ದನ ಕಾಯ್ಲಿಕ್ಕೆ ಉಳಿದಾಳೆ ಇಲ್ಲಿ. ಜೂಲಿ ನೀನು ಹಟ್ಟಿಯಲ್ಲಿ ಇದೆಯಾನಾ? ಹೋಗ್ತಿದ್ದಾಳೆ ಶುಭಮ್ಮ. ಜೂಲಿ ಮತ್ತು ದೀಪಿಗೆ ಒಟ್ಟಿಗೆ ಇದ್ರು ಇಲ್ಲಿ. ನಾಳೆ ಉಂಟು ಬಜಾವ್ ತರಲಿಕ್ಕೆ. ಹಾಂ, ನಾಳೆ ಒಂದು ಬಜಾವ್ ತಂದರೆ ಅಚ್ಚಕ್ಕ ಮತ್ತು ಎಸ್ಕೇಪ್. 3 ಕಟ್ಟ. ಪಡಿ ದೀಪಿ ಇಬ್ಬರು ಇದ್ದಾರೆ ನನ್ನೊಟ್ಟಿಗೆ. ಪಡಿ ತೋಟಕ್ಕೆ ಹೋಗಿ ಬಂದ, ದೀಪಿ ಇಲ್ಲೇ ಇದ್ದಾಳೆ ಆವಾಗದಿಂದ. ಒಮ್ಮೆ ಹೊರಗೆ ಹೋಗ್ತಾಳೆ, ಬಿಸಿಲು ಕಾಯಿಸ್ತಾಳೆ, ಬರ್ತಾಳೆ, ಮಲಗ್ತಾಳೆ. ಶನು ಚೋನು ಎಂತ ಚೋನಿ 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 ಮತ್ತೆ ನಿಮಗೆ ಬೇಕಾದ ಉತ್ತರ ಸಿಗುವುದಿಲ್ಲ. ಏನಾದರೂ ವಿಚಿತ್ರ ಅಂತ ಅನ್ಸಿದ್ರೆ. ಹಾಯ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ತಿಂಡಿ ಎಲ್ಲ ಆಯಿತು ನಂದು. ನಾನು ಇವತ್ತು ಬೆಳಿಗ್ಗೆಯಿಂದ ವ್ಲಾಗೇ ಸ್ಟಾರ್ಟ್ ಮಾಡಲಿಲ್ಲ, ಯಾಕಂದರೆ ನಿದ್ದೆ ಥರ ಅನಿಸ್ತಾ ಇತ್ತು ಹಾಗೆ. ಮತ್ತು ನಾನು ಹೊರಗೆ ಎಲ್ಲಿ ಓಡಾಡೋದಿಲ್ಲ. ನಿನ್ನೆ ಒಂದು ಸ್ವಲ್ಪ ಹೊರಗೆ ಹೋಗಿ ವ್ಲಾಗ್ ಮಾಡಿದ್ದೆ. ನನಗೆ ಅದು
ಕಾಲು ಜಾಸ್ತಿ ಭಾರ ಎಲ್ಲ ಹಾಕಲಿಕ್ಕೆ ಇಲ್ಲ. ನಾನು ಡೊಂಕ್ ಹಾಕಿ ದನಗಳ ಹತ್ರ ಎಲ್ಲ ಹೋಗಿ ನೋಡಿ ಬಂದದ್ದು. ಇವತ್ತಂತೂ ಹೋಗಲೇ ಇಲ್ಲ ದನಗಳ ಹತ್ರ. ಹಾಗೆ ನಿನ್ನೆ ನಾನು ಹಾಸ್ಪಿಟಲಿಂದ ಬಂದಮೇಲೆ ನಿನ್ನೆ ಕರೆಕ್ಟಾಗಿ ದನಗಳನ್ನು ಮಾತಾಡಿಸಿದ್ದು ಅಂತ. ಹಾಗೆ ಮತ್ತು ಎಲ್ಲಿ ಹೋಗಲಿಕ್ಕಿಲ್ಲ. ಕೆಲವರು ಹೇಳ್ತಾರೆ ಡೈಲಿ ವ್ಲಾಗ್ ಹಾಕಿ ಅಂತ. ಎಂಥ ಕಂಟೆಂಟ್ ಇಲ್ಲದೆ ಎಂತ ಅಂತ ವ್ಲಾಗ್ ಹಾಕೋದು. ಇಲ್ಲಾಂದರೆ ನಾನು ವರ್ಕ್ ಮಾಡೋದು, ದನಗಳ ಹತ್ರ ಹೋಗೋದು, ತೋಟ ಸುತ್ತೋದು, ಹೊಳೆಗೆ ಹೋಗೋದು ಇದೆಲ್ಲ ವ್ಲಾಗ್ ಮಾಡ್ತಿದ್ದಲ್ಲ. ಇವಾಗ ಹಾಗೆ ಎಲ್ಲೂ ಸಹ ಹೋಗ್ಲಿಕ್ಕಿಲ್ಲ. ಇನ್ನು ನೆಕ್ಸ್ಟ್ ಮಂತ್ 4 ತನಕ ಸಹ ಅಷ್ಟೇ. ಡಾಕ್ಟ್ರ್ ಎಂತ ಹೇಳ್ತಾರೆ ಅದರ ಮೇಲೆ ನಡೆಯೋದು ಅಥವಾ ಅದರ ಮೇಲೆ ಡಿಪೆಂಡ್ ಆಗ್ತದೆ ಹೇಗೆ ಅಂತ. ಹಾಗೆ ಇವಾಗ ಟಿ ವಿ ನೋಡೋದು, ನೆಟ್ವರ್ಕ್ ಹಾಕ್ಸಿದ್ದಾರೆ, ಕೆಲವೊಮ್ಮೆ ರೀಲ್ಸ್ ನೋಡ್ತೇನೆ. ಮತ್ತು ನನ್ನ ಪಡಿ ದೀಪಿ ಒಟ್ಟಿಗೆ ಆಟ ಆಡೋದು, ಅಕ್ಕ ಮಾಡಿಕೊಟ್ಟ ತಿಂಡಿ ತಿನ್ನೋದು, ಊಟ ಮಾಡೋದು, ಮಲಗೋದು, ಮಾತ್ರೆ ಕುಡಿಯೋದು ಇದೆ. ಹಾಗೆ ಅಕ್ಕ ಹುಲ್ಲಿಗೆ ಹೋಗಿದ್ದಾಳೆ ಮತ್ತು ಅಪ್ಪ ದನಗಳನ್ನು ಕರ್ಕೊಂಡು ಹೊಳೆಗೆ ಹೋಗಿದ್ದಾರೆ. ಮತ್ತು ಇವತ್ತು ಅಶ್ವಿನಿ ಅಕ್ಕ ಹೋಗ್ತಾಳೆ. ಅವಳು ಬಂದು 1 ತಾರೀಕಿಗೆ ಆಕ್ಸಿಡೆಂಟ್ ಆದ ದಿವಸ ಬಂದಿದ್ಲು, ಆಮೇಲೆ ಇಲ್ಲೇ ಇದ್ಲು. ಇವತ್ತು ಹೋಗೋದು. ಇವತ್ತು ದೊಡ್ಡಕ್ಕ ಮಹಾರಾಷ್ಟ್ರದಿಂದ ಬರ್ತಿದ್ದಾಳೆ. ಅಂದರೆ ಒಬ್ಬರು ಮ್ಯಾನೇಜ್ ಮಾಡ್ತಿದ್ದಾರೆ, ನೋಡ್ಕೊಳ್ಬೇಕಲ್ಲ ಯಾರಾದರೂ ಒಬ್ಬರು ಅಂತ ಹೇಳಿ. ಹಾಗೆ ದೊಡ್ಡಕ್ಕ ಇಷ್ಟು ದಿವಸ ಇರ್ತಾಳೆ ಅಂತ ಗೊತ್ತಿಲ್ಲ, ನೋಡುವ. ಇವೊಬ್ಬ ಇರ್ತಾನೆ ಯಾವಾಗಲೂ ನನ್ನೊಟ್ಟಿಗೆ. ಇವನು ತಪ್ಪಿದರೆ ದೀಪಿ. ನಿನ್ನೆ ದೀಪಿ ಇದ್ಲು, ಇವತ್ತು ಪಡಿ ಇದ್ದಾನೆ. ಇಂಥ ಕಾಲೆಲ್ಲ ಒದ್ದೆ ಮಾಡ್ಕೊಂಡು ಬಂದಿದ್ದಾನೆ, ಕಾಲು ಕೈ, ಅವನ ಬಾಲ. ಎಂತ ಮಾಡ್ತಾನೆ ಈ ಬಾಲ ಹಿಡ್ಕೊಂಡು ಇವ ಅಂತ ನೋಡಿ. ಜುಬ್ಬನ ಇವತ್ತು ಮಧ್ಯಾಹ್ನಕ್ಕೆ ಅಲಸಂಡೆ ಪಲ್ಯ. ನಾನು ಇದೊಂದು ಕೆಲಸ ಮಾಡ್ತೇನೆ ಯಾವಾಗಲೂ, ಅಲಸಂಡೆ ಒಂದು ಕಟ್ ಮಾಡಿ ಕೊಡೋದು. ಅಕ್ಕ ಪಲ್ಯ ಮಾಡಿಟ್ಟು ಮತ್ತೆ ಹೋಗ್ತಾಳೆ. ಇದನ್ನು ಸಹ ತಂದಿಟ್ಟಿದ್ದಾಳೆ ಬೇಕಾಗುವಾಗೆ ತಿನ್ನು ಅಂತ. ನಮ್ಮ ಪಡಿಕಲ್ಲಿಗೆ ಇನ್ನೂ ನಿದ್ದೆ ಬಿಟ್ಟಿಲ್ಲ. ಅಚ್ಚಕ್ಕ ಹೊರಟ್ಲು, ರಿಕ್ಷಾ ಬಂತು. ನಮಗೆ ಊಟ ಎಲ್ಲ ಆಯಿತು. ದೊಡ್ಡಕ್ಕನಿಗೆ ಮತ್ತು ಅಪ್ಪ ಇಬ್ಬರು ಊಟ ಮಾಡಲಿಕ್ಕೆ ಇಲ್ಲಿ ತೆಗೆದಿಟ್ಟದುಂಟು. ನಂಗೆ ಟ್ಯಾಬ್ಲೆಟ್ ತೊಗೊಳ್ಬೇಕಲ್ಲ ಅಂತ ಬೇಗ ಊಟ ಮಾಡಿದೆ. ಅಕ್ಕ ಬರ್ತಾಳೆ ಈಗ ಸ್ವಲ್ಪ ತಲಿ. ಅಕ್ಕ ಬಂದಳು, ಬರುವಾಗಲೇ ಹೊಸ ಕಿಚನಿಗೆಲ್ಲ ಸಹ ಐಟಮ್ ತೊಗೊಂಡು ಬಂದಿದ್ದಾಳೆ. ಇದು ಕುಕ್ಕರಿಗೆ ಇಡಲಿಕ್ಕೆ. ಇಲ್ಲಿ ಸಿಗ್ತಾ ಇರಲಿಲ್ಲ, ಮೊನ್ನೆ ಎಲ್ಲ ಕಡೆ ಹುಡುಕಿದ್ಲು, ಇಲ್ಲಿ ಸಿಗಲಿಲ್ಲ. ಹಾಗೆ ಅಲ್ಲಿಂದ ಬರುವಾಗಲೇ ತಂದಿದ್ದಾಳೆ. ಮುಂಬೈ ನೋಡಿ. ಪಡಿ ಬಂದು ಅಕ್ಕನ ಚೀಲ ಓಪನ್ ಮಾಡಲಿಕ್ಕಿಲ್ಲ ನೀನು. ಅಕ್ಕ ಬಂದ್ಲು, ಅಪ್ಪಂದೆಲ್ಲ ಊಟ ಆಯಿತು.